ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವರ್ಷ ಈ ರಾಶಿಯವರಿಗೆ ಗುರುಬಲ ಜಾತಕದಲ್ಲಿದೆ. ಕೋಟ್ಯಾಧಿಪತಿ ಯೋಗ ಹಂತ ಹಂತವಾಗಿ ಒಲಿದು ಬರುವಳು ಧನಲಕ್ಷ್ಮಿ. ಯಾರ ಜಾತಕದಲ್ಲಿ ಗುರುಬಲ ಇರುತ್ತದೆಯೋ ಅವರು ಏನೇ ಕೆಲಸ ಮಾಡಿದರೂ ಆ ಕೆಲಸ ಅವರ ಕೈ ಹಿಡಿಯುತ್ತದೆ. ಈ ಕಾರಣಕ್ಕಾಗಿಯೇ ಯಾವುದೇ ಕೆಲಸ ಆರಂಭಿಸಬೇಕಾದರೂ ಗುರುಬಲ ಇದೆಯೇ ಎಂದು ನೋಡಿಕೊಳ್ಳುವ ವಾಡಿಕೆ ಇದೆ. ಗುರುವಿನ ಸಂಚಾರದಿಂದ ಉಂಟಾಗುವ ಗುರುಬಲ 3 ರಾಶಿಯವರ ಮೇಲೆ ಅಧಿಕವಾಗಿ ಇರುತ್ತದೆ. ಇನ್ನೊಂದು ವರ್ಷ ಗುರುಬಲದ ಕಾರಣದಿಂದಲೇ ಸರ್ವ ರೀತಿಯಲ್ಲಿಯೂ ಏಳಿಗೆ ಕಾಣುವ ರಾಶಿಗಳು ಇವು. ಮೇಷರಾಶಿ, ನಿಮ್ಮ ಜೀವನದಲ್ಲಿ ಕೆಲವು ಅದ್ಭುತಗಳೇ ನಡೆಯುತ್ತದೆ. ಹಣಕಾಸಿನ ಸ್ಥಿತಿ ಬಲವಾಗಿರುತ್ತದೆ. ಆರ್ಥಿಕ ಲಾಭವಾಗುತ್ತದೆ. ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಗಳಿಸುವಿರಿ. ನೀವು ಜೀವನದಲ್ಲಿ ಯಾವ ಎತ್ತರಕ್ಕೆ ಏರಬೇಕು ಎಂದುಕೊಂಡಿದ್ದೀರೋ ಆ ಯಶಸ್ಸು ನಿಮ್ಮದಾಗುವುದು. ಜಮೀನು ಮತ್ತು ವಾಹನ ಖರೀದಿಸಬಹುದು. ಕನ್ಯಾ ರಾಶಿ, ಕಳೆದು ಹೋಗಿದ್ದ ನೆಮ್ಮದಿ ಮತ್ತೆ ನಿಮ್ಮ ಜೀವನಕ್ಕೆ ಕಾಲಿಡುವುದು. ಆರ್ಥಿಕ ಸ್ಥಿತಿ ಅಳಿಗೆ ಬರುವುದು. ಸೋಲುಗಳೆಲ್ಲ ಗೆಲುವಿನ ರೂಪ ಪಡೆಯುವ ಕಾಲ ಇದು. ಆರ್ಥಿಕವಾಗಿ ಬಹಳ ಮುಂದೆ ಸಾಗುವಿರಿ. ಮಕರ ರಾಶಿ, ಕುಟುಂಬದಲ್ಲಿ ಸಂತಸ ಹೆಚ್ಚಾಗಲಿದೆ. ಸಮಾಜದಲ್ಲಿ ಮನ್ನಣೆ ಸಿಗಲಿದೆ. ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ಆರೋಗ್ಯ ಉತ್ತಮವಾಗಿರುತ್ತದೆ. ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ನಡೆಯಲಿವೆ. ಪ್ರೇಮ ಜೀವನ ಮಧುರವಾಗಿರುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.